ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ನಮ್ಮ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪೂಜೆಯನ್ನ ನಾನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅನ್ಕೊಳ್ತೀನಿ. ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಾನಿವತ್ತು ಇದನ್ನ ಬೃಂದಾವನನ ಹೇಗೆ ರಚಿಸೋದು, ಹಾಗೆ ಹೇಗೆ ಪೂಜೆ ಮಾಡಿದೆ ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಕೊನೆ ಭಾಗದಲ್ಲಿ ಗುರುಪಾದ ಹಾರವನ್ನ ಕೂಡ ನಾನು ಹೇಳಿದ್ದೀನಿ. ನಾವು ಮನೆಯಲ್ಲಿ ಬೃಂದಾವನ ರಚಿಸ್ತಾ ಇದ್ದೀವಿ ಅಂತ ಅಂದ್ರೆ ಏನ್ ಗೊತ್ತಾ ಅರ್ಥ? ಸ್ವತಃ ರಾಯರೇ ನಮ್ಮ ಮನೆಯಲ್ಲಿ ಬಂದು ಕೂತಿದ್ದಾರೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ರಾಯರ ಬೃಂದಾವನವನ್ನ ರಚಿಸಬೇಕು. ಇಲ್ಲಿ ನಾನು ನಾರ್ಮಲ್ ಆಗಿ ಯೂಸ್ ಮಾಡೋ ರಂಗೋಲಿ ಪುಡಿಯನ್ನೇ ಬಳಸಿದ್ದೀನಿ. ಹಾಗೆ ದೇವರ ಮುಂದೆ ಒಂದು ರಂಗೋಲಿ ಕಟ್ಟಿ ಅಥವಾ ರಂಗೋಲಿ ಕಲ್ಲನ್ನ ಇಟ್ಟು ಅದರ ಮೇಲೆ ನಾನು ರಾಯರನ್ನ ಚಿತ್ರಿಸ್ತಾ ಇದ್ದೀನಿ. ಭಕ್ತಿ ಭಾವದಿಂದ ರಾಯರ ಬೃಂದಾವನವನ್ನ ಈ ರೀತಿಯಾಗಿ ರಚಿಸಬೇಕು. ಹಾಗೆ ರಾಯರ ಬೃಂದಾವನವನ್ನು ರಚಿಸಬೇಕಾದ್ರೆ ನಾವು ರಾಯರ ಹಾಡುಗಳನ್ನ ಅಥವಾ ನಿಮಗೆಲ್ಲರಿಗೂ ಪೂಜ್ಯಾಯ ರಾಘವೇಂದ್ರ ಈ ಶ್ಲೋಕ ಬರುತ್ತಲ್ವಾ, ಅದನ್ನಾದರೂ ಹೇಳ್ಕೋಬೇಕು. ಅಂದರೆ ನಾವು ಎಷ್ಟು ಭಕ್ತಿ ಭಾವದಿಂದ ಅದನ್ನು ಆಚರಿಸ್ತೀವಿ, ನಮಗಷ್ಟೇ ಪ್ರತಿಫಲನ ಸಿಗುತ್ತೆ. ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ತುಂಬ ಜನ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ರಾಯರ ಅನುಗ್ರಹವನ್ನು ಪಡೆದಿದ್ದಾರೆ. ಇದನ್ನು ರಚಿಸ್ಬೇಕಾದ್ರೆ ರಾಯರದು ತುಂಬಾನೇ ಹಾಡುಗಳಿದೆ, ಭಜನೆಗಳಿದೆ. ಯಾವುದೂ ಬಂದಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನ ಹೇಳ್ಕೊಂಡಾದ್ರೂ ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳನ್ನ ರಚಿಸಬೇಕು. ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಮುಖಾರವಿಂದದಲ್ಲಿ ಈ ರೀತಿಯಾಗಿ ನಾನು ರಚಿಸ್ತಾ ಇದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದ ಮುಂದೆ ಕೂತಿರೋ ತರ ನಾನು ಇಲ್ಲಿ ರಚಿಸ್ತಾ ಇದ್ದೀನಿ. ಕೆಂಪು ಅಕ್ಷತೆಯನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಂತ್ರಾಕ್ಷತೆ ಬೇರೆ, ಅಕ್ಷತೆ ಬೇರೆ. ಇದ್ರ ಬಗ್ಗೆ ನಾನು ಖಂಡಿತವಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ನಾನು ಕೆಂಪು ಅಕ್ಷತೆಯನ್ನ ಮಾಡ್ಕೊಂಡಿದ್ದೀನಿ. ಕೆಂಪು ಅಕ್ಷತೆಯನ್ನ ನೀವು ಮೊದಲಿಗೆ ಸ್ವಲ್ಪ ಕೈಯಲ್ಲಿಟ್ಕೊಂಡು ಅಥವಾ ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇನು ಆಕಾಂಕ್ಷೆಗಳಿದೆ ಅದನ್ನೆಲ್ಲ ವಿಸ್ತಾರವಾಗಿ ರಾಯರಿಗೆ ತಿಳಿಸಿ ಅದನ್ನ ನೀವು ದೇವರ ಅಂದರೆ ರಾಯರ ಬೃಂದಾವನ ಇದೆಯಲ್ಲ ಅಲ್ಲಿ ಇಡಬೇಕು. ಹಾಗೆ ನಾನು ತುಳಸಿ ದಳವನ್ನು ಕೂಡ ಇಟ್ಟಿದ್ದೀನಿ. ನೀವು ತುಳಸಿ ಹಾರನ ಹಾಕೊಳ್ಬೋದು. ಹಾಗೆ ಬೇರೆ ಹೂವಿನ ಹಾರಗಳನ್ನು ಕೂಡ ಇಲ್ಲಿ ನೀವು ಹಾಕೋಬಹುದು. ನಾನಿಲ್ಲಿ ತುಳಸಿ ದಳವನ್ನು ಇಟ್ಟು ಕೆಂಪು ಅಕ್ಷತೆ ನಾನು ಅಭಿಮಂತ್ರಿಸಿರೋದು ಅಂದರೆ ನಾನು ಅದರಲ್ಲಿ ನನಗಿಷ್ಟವಾಗಿರೋದು ನಾನು ಹೇಳ್ಕೊಂಡು ಮಂತ್ರ ಹೇಳ್ಕೊಂಡು ನಾನಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ದೇವರಿಗೆ ಆರತಿಯನ್ನು ಮಾಡಿ ಮಂಗಳಾರತಿ ಕೂಡ ಮಾಡೋಂಗಿದ್ರೆ ನೀವು ಮಾಡ್ಕೋಬೋದು. ಇದನ್ನು ರಚಿಸಿದ್ದಾದ್ಮೇಲೆ ತುಪ್ಪದ ದೀಪವನ್ನ ಬೆಳಗಬೇಕು. ತುಪ್ಪದ ದೀಪ ಬೆಳಗಿ ಆರತಿ ಕೂಡ ಮಾಡ್ಬೋದು. ಇಲ್ಲಿ ನಾನು ನೈವೇದ್ಯಕ್ಕೆ ಕೆಂಪು ಕಲ್ಸಕ್ಕರೆ ಹಾಗೆ 5 ಥರ ಡ್ರೈ ಫ್ರೂಟ್ಸ್ನ ನೈವೇದ್ಯ ಮಾಡಿದ್ದೀನಿ. ನಿಮಗೆ ಇಷ್ಟಾನುಸಾರ ನೀವು ಏನು ಬೇಕಾದರೂ ಮಾಡ್ಬೋದು. ಪ್ರದಕ್ಷಿಣ ನಮಸ್ಕಾರವನ್ನ ಮಾಡಬೇಕು. 5 ಸಲ ನಾನು ನಮಸ್ಕಾರವನ್ನ ಮಾಡಿದ್ದೇನೆ. ಗಂಡಸರಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಹಾಗೆ ಹೆಂಗಸರು ಅದನ್ನ ಮಾಡೋಂಗಿಲ್ಲ. 5, 11 ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರದಕ್ಷಿಣ ನಮಸ್ಕಾರವನ್ನ ನೀವು ಮಾಡ್ಬೋದು. ಗುರುಪಾದ ಹಾರವನ್ನ ಇಲ್ಲಿ ಹೇಳಿದ್ದೇನೆ. ನಾವು ಯಾವತ್ತೂ ಬೃಂದಾವನ ಪೂಜೆ ಮಾಡಿದಾಗ ಈ ಗುರುಪಾದ ಹಾರವನ್ನ ಹೇಳ್ಕೋಬೇಕು. ನಾನು ಇದನ್ನ ಲಿರಿಕ್ಸ್ ಸಮೇತ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೀವು ಪೂಜೆ ಮಾಡ್ತಾ ಕೂಡ ಇದನ್ನ ನೋಡ್ತಾ ಕೂಡ ನೀವು ಕಲಿಬಹುದು. ರಾಯರ ಅನುಗ್ರಹ ಪಡೆದಕ್ಕೋಸ್ಕರ ಈ ಬೃಂದಾವನ ಪೂಜೆಯನ್ನ ನೀವು ಪ್ರತಿದಿನ ಕೂಡ ಮಾಡ್ಬೋದು. ಪ್ರತಿದಿನ ಆಗದೆ ಇರೋರು ಗುರುವಾರ ಕೂಡ ಮಾಡ್ಬೋದು. ಎಷ್ಟು ಗುರುವಾರ ಮಾಡಬೇಕು ಅಂತ ಕೇಳ್ತೀರಾ? ನಿಮಗೆ ಎಷ್ಟು ಗುರುವಾರ ಆಗುತ್ತೋ ಅಷ್ಟು ಗುರುವಾರನೂ ಮಾಡ್ಬೋದು. ಇಲ್ಲ ನಿಮ್ಮ ಇಚ್ಛೆ ಈಡೇರ್ಬಿಡ್ತಾ 2 ಗುರುವಾರದಲ್ಲಿ ಅಥವಾ 3 ಅಥವಾ 4 ಆ ಥರ ನಿಮ್ಮ ಇಚ್ಛೆ ಏನಾದರೂ ಈಡೇರಿದ ತಕ್ಷಣ ನಿಲ್ಲಿಸ್ಬೋದು. ಅಥವಾ ನಿಮ್ಗೆ ಇನ್ನೂ ಇಷ್ಟ ಆಯಿತು ಅಂದರೆ ನೀವು ಇನ್ನೂ ಮಾಡ್ಬೋದು. ಪ್ರತಿದಿನನೂ ಮಾಡ್ಬೋದು. ಗುರುವಾರ ಮಾಡ್ಬೋದು. ನಿಮಗೆ ಯಾವಾಗ ಅನ್ಸಿದ್ರೆ ಅವಾಗ ಮಾಡ್ಬೋದು. ರಾಯರಿಗೆ ಆ ದಿನ ಈ ದಿನ ಅಂತ ಇಲ್ಲ, ಅವರಿಗೆ ಎಲ್ಲರೂ ಒಂದೇ. ಅದಕ್ಕೆ ರಾಯರನ್ನ ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಬೇಡಿದ್ದನ್ನ ಕೊಡೋ ದೇವರು ಅಂತ ಕರೀತಾರೆ. ಗುರು ರಾಯರ ದಿವ್ಯ ಅನುಗ್ರಹವು ಎಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ನೀಡಲೆಂದು ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ತಾ ಶ್ರೀ ಗುರು ರಾಘವೇಂದ್ರ ಕೃಪೆಯಿಂದ ಸಕಲ ಕಾರ್ಯಗಳು ಯಶಸ್ವಿಯಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುಪಾದಹಾರ. ಧರೆಯುದ್ಧಾರಕ್ಕೆ ಮೆರೆವರು ಗುರುಗಳು ವರ ಮಂತ್ರಾಲಯದಲ್ಲಿ.
ವರಪ್ರಹ್ಲಾದರು ವ್ಯಾಸ ಪ್ರಭುಗಳು ವರತುಂಗ ತಟದಲ್ಲಿ ಕೊರದಿಹ ಕಂಬದಿ ಹರಿಯನ್ನು ತೋರಿಸಿ ಹರಿನಾಮವ ಜಗದಲ್ಲಿ ಮೆರೆಸಿದ ಪ್ರಹ್ಲಾದರು ಮೆರೆವರು ವರ ಮಂತ್ರಾಲಯದಲ್ಲಿ ಹರಿಮತ ಸಾರವ ಹರಿಪದ ಹಾರವ ಪರಿಪರಿವಿಧ ಪದದಲ್ಲಿ ಇಳೆಯೊಳು ಸಾರಿದ ವ್ಯಾಸರು ಮೆರೆವರು ವರ ಮಂತ್ರಾಲಯದಲ್ಲಿ ಧರೆಯನು ಮುಸುಕಿದ ತಮವನು ತೆರೆಯಲು ಹರುಷದಿ ಕಲಿಯುಗದಲ್ಲಿ ಗುರು ರಾಘವೇಂದ್ರರು ಕರುಮೆರೆದಿಹರು ವರ ಮಂತ್ರಾಲಯದಲ್ಲಿ ತನು ಮನ ಧನಗಳ ಕೊನೆಗಾಣದೆ ಭವವನ ಚರಿಸುವ ಜನರಲ್ಲಿ ಮಣಿದೀಪಕ ಮನನಿಸಿ ಮೆರೆದರು ವರ ಮಂತ್ರಾಲಯದಲ್ಲಿ ವಿಷಯದ ವಿಷದಿಂದು ಸಿರುಡುತ್ತಲಿ ಬಲು ದೇಶ ಕೆಡುತಿಹ ಮನದಲ್ಲಿ ಹೊಸ ಜ್ಯೋತಿಯ ಕರ ಮೆರೆಯಲು ಮೆರೆವರು ವರ ಮಂತ್ರಾಲಯದಲ್ಲಿ ದಿನ ಸಂಸಾರದ ನೆನದರೆ ಘೋರದ ಘನರಥ ಎಡ ತಡೆದಲ್ಲಿ ಮುನಿ ಮಹಾರಥಿ ಆ ಕ್ಷಣ ಬಂದುಲಿವರು ವರ ಮಂತ್ರಾಲಯದಲ್ಲಿ ಭುವಿಯೊಳು ಬಹುಪರಿ ಬಳಲುವ ಮನುಜನ ಭವಣೆಯ ಬಲು ತಿಳಿದಿಲ್ಲಿ ತವಕದಿ ಬಿಡಿಸಲು ಅವತರಿಸಿರುವರು ವರ ಮಂತ್ರಾಲಯದಲ್ಲಿ ಕರೆದರೆ ಬರುವರು ಅರಗಳಿಗಿರದಲ್ಲಿ ಕರೆಸಿದ ದಯಿಗಳೆಲ್ಲ ಧರೆಯುಳು ಗುರುಗಳ ಮೊರೆಯಿಡಲಾರದ ನರರೇ ಪಾಪಿಗಳೆಲ್ಲ ಸುರತರು ಫಲಿಸದೆ ವರಕರು ದೊರೆತಿದೆ ವರ ಮಂತ್ರಾಲಯದಲ್ಲಿ ತೆರೆವುದು ಮುಸುಕನು ಸ್ಥಿರವಲ್ಲವು ತನ ಪರಸುಖ ಸಾಧನದಲ್ಲಿ ಉರುತರ ತಪಸ್ಸು ಸಮಾಧಿಗಳಿಲ್ಲದೆ ದೊರೆವುದು ಸದ್ಗತಿ ಇಲ್ಲಿ ಅರಿಯದೆ ವೇದ ಪುರಾಣ ಶಾಸ್ತ್ರವ ದೊರೆವುದು ಸನ್ಮತಿ ಇಲ್ಲಿ ಮಾಧವ ಮತದಾಂಬೋಧಿ ಚಂದ್ರರ ದಿಧೀತಿ ತೊಳಗುವುದಿಲ್ಲಿ ವಾದಿಗಳೆಲ್ಲರ ಮೊದದಿ ಜಯಿಸಿದ ನಾದವು ಮೊಳಗುವುದಿಲ್ಲಿ ವೇದಾಂತದ ಪೂತೋಟದ ಪರಿಮಳ ಸಾಧಿಸಿ ದೊರೆತಿಹುದಿಲ್ಲಿ ವೇದ ವಿಶಾರದೆ ಸ್ವಾದಿಸಿ ಸುಧೆಯ ವಿನೋದದಿ ರಮಿಸುವಳಿಲ್ಲಿ ಪಾವನತರ ಮಹಯಾತ್ರ ತೀರ್ಥಿಗಳೋವಿಸಿ ನೆಲೆಸಿಹರಿಲ್ಲಿ ಭೂವಲಯಕ್ಕೆ ಸಲೆಯ ವೈಕುಂಠವು ಧಾವಿಸಿ ಬಂದಿಹುದಿಲ್ಲಿ ಧನ್ವಂತರಿಗಳು ತನು ದೋರಿರುವರು ಅನುದಿನ ಮನವೊಲಿದಿಲ್ಲಿ ಘನ ರೋಗಿಗಳಿಗೆ ಧನುವೇರಿಸಿ ಆ ಕ್ಷಣದೊಳು ಕಳೆದೊಯ್ಯುವವಿಲ್ಲಿ ಕುಷ್ಠಾದಿಗಳೆಂಬಷ್ಟಾದೇಶಗಳ ಶ್ರೇಷ್ಠಾಲಯದೊಳಗಿಲ್ಲಿ ನಷ್ಟಾಗುತ ಸಕಲೇಷ್ಟವು ದೊರೆವುದು ಸೃಷ್ಟೀಶನ ಕೃಪೆಯಲ್ಲಿ ಪ್ರೇತ ಪಿಶಾಚ ಗ್ರಹಾದಿಗಳೆಲ್ಲವೂ ಸೋತಿವೆ ಬಲ ಮುರಿದಿಲ್ಲಿ ಆತರ ಮೊರೆಯೊಳು ಯಾತರ ಭಯವಿದೆ ಜ್ಯೋತಿರೆ ಪದಯುಗದಲ್ಲಿ ಅಂಧರು ಗುರುಗಳ ಸುಂದರ ಮೂರ್ತಿಯ ಕಣ್ತೆರೆದು ನೋಡುವರಿಲ್ಲಿ ವಂದ್ಯರು ಮಗುವಿನ ನಂದನದೊಳು ಆನಂದದಿ ಪಾಡುವರಿಲ್ಲಿ ಜನುಮದ ಮೂಕರು ಚಿನ್ಮಯ ಮೂರ್ತಿಯ ವಿನುತದಿ ಕೀರ್ತಿಪರಿಲ್ಲಿ ಘನ ಮಹಬದಿರರು ಮನದಣಿ ಕೇಳುತ್ತ ಮುನಿಗಳ ಪ್ರಾರ್ಥಿಪರಿಲ್ಲಿ ಎಂತರ ಗುರುಗಳ ತಂತರ ನಂತ ಸ್ವತಂತ್ರವು ರಾಜಿಪುದಿಲ್ಲಿ ಅಂತರ ಹೊಳೆ ಗುರುವಂತರ ಗಾನ ನಿರಂತರ ಸುಖವಿಹುದಿಲ್ಲಿ ವ್ಯಂಗ್ಯಕ್ಕೆ ಸಂಗವು ಭಂಗಕ್ಕೆ ಸಿಂಗರ ಕಂಗೆಡೆ ಮಂಗಳವಿಲ್ಲಿ ಕಂಗೊಳಿಸುವುದು ಸುತರಂಗಿಣಿ ತೀರದ ಪುಂಗವರಾಲಯದಲ್ಲಿ ಧರೆಯೋದ್ಧಾರಕ್ಕೆ ಭವಸಾಗರವನು ದಾಟಿಸೆ ಬಲು ಅನುಭವಿಕರು ನಾವಿಕರಿಲ್ಲಿ ತವಕದಿ ನಿಂದಿರೆ ಸವಿಯುವ ದೇತಕ್ಕೆ ಭುವಿಯಳು ಬಹುಪರಿಯಲ್ಲಿ ಸಂತತಿ ಸಂಪದ ಆಯುರಾರೋಗ್ಯವು ನಂದದಿ ದೊರೆಯುವುದಿಲ್ಲಿ ಚಿಂತಿಪುದೇತಕ್ಕೆ ಭ್ರಾಂತಿಯೊಳೆಲ್ಲರೂ ಪಂಥದಿ ಗುರು ನಿಂತಲ್ಲಿ ರಾಜರ ಗುರು ಮಹಾರಾಜರ ದೇಹವ ಬಣ್ಣಿಪುದೆಂತೂ ರಾಜಿಪ ಶ್ರೀಹರಿಪಾದ ಸರೋಜವ ಪೂಜಿಪ ಸಂಪದರಿಂತು ಅನಗರು ಇವರ ಘನತೆಯ ನೆಲೆಯದು ಮನುಜರಿಗರೆಯುವುದೆಂತೂ ಘನ ವ್ಯಾಪಕ ಜಪ ಜನಕ ಜನಾರ್ದನ ಅಣಿಯಾಗಿರೆ ಬಲು ನಿಂತು
ತುಂಗಾ ತೀರ ವಿರಾಜರ ಕೀರ್ತಿಯು ಬಂಗಾರದ ಹೊಳೆಯಲ್ಲಿ, ಶೃಂಗಾರದಿ ಹರಿ ಪೊಂಗೊಳಲೂದುತ ಕಂಗೋಚರಿಸುವನಿಲ್ಲಿ. ಅನಿಮಿಷರೆಲ್ಲರೂ ಮುನಿಕುಲರೊಂದಿಗೆ ಕುಣಿಯುವರನು ನಯದಿಂದ, ವನಗೋಪಾಲನ ಘನತೆಯ ಕೀರ್ತಿಸಿ ವಿನುತದಿ ಸಂಭ್ರಮದಿಂದ. ಭೂಸುರರೆಲ್ಲರೂ ಶ್ರೀಷಣ ಗುಣಗಳ ಸಾಸಿರ ನಾಮಗಳಿಂದ, ಕೇಶವನುಲಿದನ ತೋಷದಿ ತುತಿಪರು ಸೂಸುವ ಭಾಷ್ಪಗಳಿಂದ. ಬೃಂದಾವನ ಗೋವಿಂದನು ಗುರುಗಳ ವೃಂದಾವನದೊಳಗಿಂದು, ಮುಂದೋರದ ಭವಬಂಧದಿ ಸಿಲುಕಿದ ವೃಂದವ ಪೊರೆಯುವನಿಂದು. ಸುಂದರ ಗುಡಿ ಶೃಂಗಾರದಿ ಶೋಭಿಪ ಚಂದದಿ ಮಂಟಪದಲ್ಲಿ, ವಂದಿತ ಗುರು ವೃಂದಾರ ಕರೆಸವರು ಕುಂದದ ಕಾಂತಿಯೊಳಿಲ್ಲಿ. ಮುತ್ತಿನ ಹಾರವು ಕಸ್ತೂರಿ ತಿಲಕವು ರತ್ನದ ಪದಕಗಳಿಂದ, ಚಿತ್ತದ ಭ್ರಾಂತಿಯನುತ್ತರಿಪ ಪುರುಷೋತ್ತಮ ಗಾಯನದಿಂದ. ದ್ವಾದಶ ನಾಮವು ಮೋದದಿ ಗುರುಗಳ ಸಾದೃಶ ಸದ್ಗುರುವೆಂದು, ಭೂದಿವಿ ಜರಗನು ವಾಧಿಸಿ ತೋರ್ಪುದು ಶ್ರೀಧರ ಸಂಪದರೆಂದು. ದಂಡಕ ಮಂಡಲ ಕೊಂಡಿಹ ವಸನದಿ ಮಂಡಿತ ಗುರುವರರಿಂದು, ಪಂಡರಿನಾಥನ ಖಂಡಿತ ಪ್ರಿಯರು ದಂಡ ಪ್ರಣಾಮಗಳಿಂದು. ಎಳೆ ತುಳಸಿಯ ವನಮಾಲೆಯ ಕೊರಳೊಳು ವಿಲಸಿತ ಕುಸುಮಗಳಿಂದ, ಕೊಳಲೂದುವ ಹರಿಕಳೆಯನು ತೋರ್ಪುದು ಮುಳಗುವ ವಾದ್ಯಗಳಿಂದ. ರಥವೇರಿದ ಗುರುಪಥದೊಳು ಸಾಗಿರೆ ಪೃಥ್ವಿಯು ದುಮಿಧಿಮಿಕೆಂದು, ರಥಿಕರ ಡಂಗುರ ನಾದ ನಿನಾದದಿ ಪ್ರತಿಧ್ವನಿ ಕೊಡುತಿಹರಿಂದು. ಭುವಿಯೊಳು ಮೊಳಗುವ ಜಯಬೇರಿಗೆ ಆದಿವಿಜರು ಸಂಭ್ರಮದಿಂದ, ಜವದುಳು ಪೂಮಳೆಗರೆವರು ಪೋಷಿಸಿ ದಿನದಂಧು ಬಿಧ್ವನಿಯಿಂದ. ವರಮಂತ್ರಾಲಯ ಗುರು ಸಾಮ್ರಾಟರು ಮೆರೆವರು ವೈಭವದಿಂದ, ಗುರುಮಧ್ವೇಶನ ಹಿರಿಯ ಪತಾಕೆಯ ತೆರೆದುದು ಬಹು ಸಿರಿಯಿಂದ. ಹರಿಯನು ತೋರಿಸಿ ಗುರು ಸಂದರ್ಶನ ಉರುತರ ಪುಣ್ಯವದಿಂದು, ಗುರು ಸಂಕೀರ್ತನೆ ಸಿರಿ ಸಂಪದದೊಳು ನಿರುತದಿ ಪಾಲಿಪುದೆಂದು. ಗುರುಪಾದೋದಕ ಪೊರೆವುದು ಭಕ್ತರ ದುರಿತೌವ್ವಗಳ ಕಳೆದಿಂದು, ಗುರು ಸೇವೆಯುವರ ಪದವಿಯ ಮೆರೆವುದು ಅರಿವುದು ಸತ್ಯವಿದೆಂದು. ಗುರು ಮಹಾರಾಜರೆ ವರಮುನಿ ತೇಜರೆ ಎರಗುವೆ ನಿಮ್ಮಡಿಗೆಂದು, ಘನ ಸಂಸಾರದೊಳಿರೆ ತರಗಾದೆನು ಪೊರೆವುದು ಕರುಣದೊಳಿಂದು. ಘನ ಭವರೋಗದಿ ಅನುಭವ ಭೋಗದಿ ತನು ಮನ ತಾಪದಿ ನೊಂದು, ದಿನ ದಿನ ಕೊರಗಿದೆ ಮನದೊಳು ಮರುಗಿದೆ ಕನಿಕರ ತೋರುವುದಿಂದು. ಹಸುತೃಷೆ ವಿಷಯದಿ ವ್ಯಸನದಿ ಬಹುಪರವಶನಾದೆನು ಸೆರೆಗೊಂಡು, ಬಿಸಜಾಕ್ಷಣ ಪದ ತುಸು ಸಹ ನೆನೆಯದೆ ಪಶು ಜೀವನ ಕೈಕೊಂಡು. ಶಿಶುವೆಂದರಿಯುತ ಶಶಿಹಾಸದಿ ನರ ಪಶು ಮಹಾಪಾಪಿಯನೆಂದು, ಹಸದಳ ಭಕುತಿಯೊಳೆಸೆಯುವ ಮತಿ ಮನನಿಸಿ ಸೆಲೆ ಪೊರೆಯುವದಿಂದು. ಮೀಸಲು ಮುಡಿಪಿದು ಸೂಸಿತು ಹೃದಯದಿ ಭಾವಿಸಿ ಗುರುಪದಕ್ಕೆಂದು, ಪೂಸಿದ ಪರಿಮಳ ವಾಸಿಸೆ ಬಲು ಸುವಿಕಾಸಿತ ಹಾರವಿದೆಂದು. ಗುರುಪದ ಸೇವಿಸಿ ಹರುಷದಿ ಭಾವಿಸಿ ಗುರುಪದ ಹಾರವನಿಂದು, ಇರಿಸಿದೆ ಪದದೋಳ್ ಹರಿವಿಠ್ಠಲೇಶನೇ ನಿರುತದಿ ಪಾಲಿಪುದೆಂದು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.